ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ಬ್ಲಾಗ್. ನಾನು ಮತ್ತು ನಮ್ಮ ಯಜಮಾನ್ರು ಇವತ್ತು ಶ್ರಾವಣ ಶುಕ್ರವಾರ, ಲಾಸ್ಟ್ ಶುಕ್ರವಾರ ಅಂತೇಳಿ ಅವ್ರ ಮನೆ ದೇವರಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನನ್ನ ಮದುವೆಗೆ 6 ತಿಂಗಳಾಗ್ತಾಯಿದೆ. ನಾನು ಇವತ್ತು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣದಿಂದ ನನಗೆ ಅಲ್ಲಿ ಮನೆ ದೇವರಿಗೆ ಹೋಗಲಿಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಇವಾಗ ಊರಲ್ಲಿದ್ದೀವಿ ಅನ್ನೋದ್ರಿಂದ ಶ್ರಾವಣ ಶುಕ್ರವಾರ ಅಲ್ವಾ, ಫ್ರೀಯಾಗಿದ್ವಿ. ಹಾಗೆ ಊರಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿ ಇಬ್ರು ಹೊರಟಿದ್ದೀವಿ. ತುಂಬಾನೇ ಗಾಳಿ ಇದೆ. ವಾಯ್ಸ್ ಓವರ್ ಅಂದರೆ ನಾನು ಡೈರೆಕ್ಟ್ ವಾಯ್ಸ್ ಮಾಡ್ಲಿಕ್ಕಾಗಲಿಲ್ಲ. ತುಂಬ ಗಾಳಿ ಸೌಂಡ್ ಇತ್ತು. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ಫಸ್ಟಿಗೆ ನಾವು ಇಲ್ಲಿಂದ ಒಂದು 7ರಿಂದ 8 ಕಿಲೋಮೀಟರ್ ಇದೆ ದೇವಸ್ಥಾನ. ಸಿಟಿಗೆ ಹೋಗಿ ಸಿಟಿಯಿಂದ ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಹಾಗೆ ನಮ್ಮ ಯಜಮಾನ್ರು ಹೇಳಿದ್ರು, ಅಲ್ಲಿ ದೇವಸ್ಥಾನ ಹತ್ರ ನಮಗೆ ಯಾವುದೇ ಥರ ಪೂಜೆ ಸಾಮಾನು ಸಿಕ್ಕೋದಿಲ್ಲ. ಅದು ಅಂದರೆ ಸ್ವಲ್ಪ ತೋಟದಲ್ಲಿರೋದ್ರಿಂದ ಯಾವುದೇ ಪೂಜೆ ಸಾಮಾನು ಸಿಕ್ಕೋದಿಲ್ಲ. ನಾವು ಸಿಟಿನಲ್ಲೇ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಬಂದ್ವಿ. ಅಂದರೆ ನನಗೆ ಯಾವತ್ತೂ ಪಬ್ಲಿಕ್ನಲ್ಲಿ ಈ ಥರ ಎಲ್ಲ ವಿಡಿಯೋಸ್ ಮಾಡಿ ಅಭ್ಯಾಸ ಇರಲ್ಲ. ತುಂಬ ಯೂಟ್ಯೂಬರ್ಸ್‌ನ ನೋಡ್ತಿದ್ದೆ, ಅವರೆಲ್ಲ ಹೇಗೆ ಮಾಡ್ತಾರೆ ಅನ್ನೋದೊಂದಿತ್ತು, ಫೀಲ್ ಇತ್ತು. ಹಾಗೆ ನೋಡೋಣ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಸೊ ನಿಜವಾಗ್ಲೂ ಈ ಅಂಗಡಿಯವ್ರು ಇದಾರಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ. ಅವರೊಂದು ಖುಷಿ ಮಾತು ಹೇಳಿದ್ರು, "ಅಣ್ಣ, ನಂದು ವಿಡಿಯೋ ಮಾಡಿ ಅಣ್ಣ, ನನ್ನ ಅಂಗಡಿ ಚೆನ್ನಾಗಿ ಬರ್ತಾ ಇದೆಯಾ, ಯಾವ ಚಾನಲ್ಲು ಏನು ಅಂತೆಲ್ಲ ಕೇಳಿದ್ರು." ಸೊ ನಾವು ಹೇಳಿದ್ವಿ, "ಇಲ್ಲ, ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು, ಅದಕ್ಕೆ ವಿಡಿಯೋಸ್ ಮಾಡ್ತಾ ಇದ್ದೀವಿ" ಅಂತ ಹೇಳಿದ್ವಿ. ಮತ್ತು ಅವ್ರು ಹಂಗಂತ ಹೇಳಿದ ತಕ್ಷಣ ನನಗೊಂದು ಧೈರ್ಯ ಏನಾಯಿತು ಅಂದರೆ, ಸೊ ಇವಾಗ ಹೊರಗಡೆ ಪ್ರತಿಯೊಂದು ಯೂಟ್ಯೂಬರ್ಸ್ ಹೋಗ್ತಾರೆ, ಅಂಗಡಿನಲ್ಲಿ ಎಲ್ಲ ವಿಡಿಯೋಸ್ನು ಮಾಡ್ತಾ ಇರ್ತಾರೆ. ಅವರಿಗೆ ಯಾರು ಏನು ಹೇಳಲ್ವಾ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ಆ ಅಣ್ಣನ ಮಾತು ಕೇಳಿದ ತಕ್ಷಣ ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ, ಸೊ ನಾವು ವಿಡಿಯೋಸ್ ಮಾಡಬೇಕಂತ ನಿಂತರೆ ಅಂಗಡಿಯವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಅಂದರೆ ಐ ಮೀನ್ ವಿಡಿಯೋ ತೆಗಿಲಿಕ್ಕೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ, ಹೆಲ್ಪ್ ಮಾಡ್ತಾರೆ ಅನ್ನೋಷ್ಟು ಖುಷಿ ವಿಷಯ ನನಗೆ. ಸೊ ಅವಾಗ ನಂಗೊಂಥರ ಅನ್ನಿಸ್ತು, ಪರವಾಗಿಲ್ಲ, ಎಲ್ಲಿ ಹೋದ್ರೂ ನಾವು ವಿಡಿಯೋಸ್ ಮಾಡ್ಬೋದು, ಯಾವುದೇ ಥರ ಇದಿಲ್ಲ. ಇಷ್ಟ ಇರೋರು ಈ ಥರ ಸಪೋರ್ಟ್ ಮಾಡ್ತಾರೆ, ಮಾಡ್ಕೊಳ್ಳಿ ಅಂತ. ಇಷ್ಟ ಇಲ್ಲದವ್ರು ಬೇಡ ಅಂತಾರೆ. ಸೊ ದೆನ್ ಅಲ್ಲಿ ನಾವು ಸ್ಕಿಪ್ ಮಾಡ್ಬೋದು. ಇಷ್ಟ ಇದ್ದು ಮಾಡಿ ಅಂತ ಹೇಳೋರಿಗೆ ವಿಡಿಯೋ ಮಾಡ್ಬೋದು. ಸೊ ಹಂಗಾಗಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ತೊಗೊಂಡು ಅಲ್ಲಿಂದ ಬಾಳೆಹಣ್ಣು, ಹಣ್ಕಾಯಿ ಸಾಮಾನೆಲ್ಲ ತೊಗೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ತಗೊಂಡು ಹೊರಡ್ತಿದ್ದೀವಿ. ಮತ್ತೆ ಹೂವು ಬೇಕಿತ್ತು. ಹೂವು ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ ಅಂದರು. ಅಲ್ಲಿಗೆ ಹೊರಟ್ವಿ. ನೋಡಿ, ಇಲ್ಲಿ ಬಂದ್ವಿ. ಹೂವು ಎಷ್ಟಂತ ಕೇಳಿದ್ವಿ, ಆದರೂ ಏನೋ ಗೊತ್ತಿಲ್ಲ, ಸ್ವಲ್ಪ ಹೂವದ ರೇಟ್ ಜಾಸ್ತಿನೇ ಅಂತ ಅನ್ನಿಸ್ತಿತ್ತು. ಪರವಾಗಿಲ್ಲ ಹೇಳಿ, ದೇವಸ್ಥಾನಕ್ಕಲ್ವಾ ಅಂತೇಳಿ ಹೂವಿನ ಹಾರ, ಮತ್ತು ನನಗೆ ಸ್ವಲ್ಪ ಮುಡ್ಕೊಳ್ಳಿಕ್ಕೆ ಮಲ್ಲಿಗೆ ಹೂವಿನ ಹೂವು, ಮತ್ತು ದೇವರಿಗೆ ಸಾಮಂತಿಗೆ ಹೂವನ್ನ ತೊಗೊಂಡ್ವಿ. ಇಲ್ಲಿ ಹಾರ ತೊಗೊಂಡು ಹಾಗೆ ಎಲ್ಲ ರೆಡಿಯಾಗಿ ಹೊರಟ್ವಿ. ನಾನು ಅಂದ್ಕೊಂಡೆ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಿಲ್ಲ ಅಂತೇಳಿ, ಅವ್ರಿಗೆ ನೀನು ವೀಡಿಯೋ ಮಾಡೋಷ್ಟರಲ್ಲಿ ನಾನು ಅಂಗಡಿಯಿಂದ ಹೊರಟೇ ಬಿಟ್ಟಿರ್ತೀನಿ ಬಿಡು ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಎಲ್ಲ ನೋಡಿ ಎಲ್ಲ ತೊಗೊಂಡು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಫಸ್ಟು ಅಂದರೆ ತೆಂಗಿನಕಾಯಿ ತೊಗೊಂಡಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲೇ ತೆಂಗಿನ ಗಿಡ ಇರೋದ್ರಿಂದ ಮನೆಯಲ್ಲೇ ತೆಂಗಿನಕಾಯಿ ತೊಗೊಂಡ್ವಿ. ಹೊರಗಡೆ ಹೂವು ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ತೊಗೊಂಡು ಹೊರಟಿದ್ದೀವಿ. ಬೈಕ್ನಲ್ಲಿ ಹೋಗ್ಲಿಕ್ಕೂ ತುಂಬ ಮಳೆ ಬರೋ ರೀತಿನಲ್ಲಿತ್ತು. ನಮ್ಮ ಊರಲ್ಲಿ ಹೊರಟಾಗ ಮಳೆ ಇದ್ದಿಲ್ಲ. ಸೊ ನಾವು ಆನ್ ದ ವೇ ಹೊರಡ್ತಾ ಸ್ವಲ್ಪ ಮಳೆ ಆಗ್ತಿತ್ತು. ಪರವಾಗಿಲ್ಲ, ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನನಗೂ ಒಂಥರ ಖುಷಿ. ಮೊದಲನೇ ಟೈಮು ಅಂದರೆ ನಾನು ಅತಿ ಹೆಚ್ಚಾಗಿ ಬೈಕ್ನಲ್ಲಿ ಕೂರ್ಲಿಕ್ಕೆ ಭಯ ಪಡ್ತಾ ಇರ್ತೀನಿ. ಬೈಕಲ್ಲಿ ಹೋಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಬೈಕಲ್ಲಿ ತುಂಬ ಹತ್ತಿರ ಇದೆ ಅಂತ ಹೇಳಿ ದೇವಸ್ಥಾನಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀನಿ. ನೋಡೋಣ ದೇವಸ್ಥಾನ ಹೇಗಿದೆ, ಎಷ್ಟು ದೂರ. ಇಲ್ಲಿಂದ 7 ಕಿಲೋಮೀಟರ್ ಅಂತ ಹೇಳಿದ್ರು. ಹೊರಟ್ವಿ. ನೋಡಿ, ನಿಜವಾಗ್ಲೂ ಇಲ್ಲಿ ಈ ಟೈಮಲ್ಲಂತೂ ನಮ್ಮ ಕಡೆ ಬಂದರೆ ಪ್ರತಿಯೊಂದು ಜಾಗದಲ್ಲೂ ಎಲ್ಲಿ ನೋಡಿ ಜೋಳ, ಮೆಕ್ಕೆಜೋಳ,
ಎಲ್ಲಿ ನೋಡಿ ಜೋಳ. ಸುತ್ತಮುತ್ತ ಜೋಳ ಹಾಕೊಂಡು ಬೆಳೆಸ್ತಾ ಇದ್ರು ಆಲ್ಮೋಸ್ಟಾಗಿ. ಅದನ್ನ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗೆ ಅದೊಂದು ವೀಡಿಯೋಸ್ ಮಾಡೋಣ ಅಂತೇಳಿ ಹಂಗೆ ವೀಡಿಯೋಸ್ ಮಾಡಿಕೊಂಡೆ. ಎಲ್ಲ ಕಡೆ ಜೋಳ ಸಿಗುತ್ತೆ. ಅದೇ ಬೆಂಗಳೂರಲ್ಲಿ ಬಂದುಬಿಟ್ಟು ಒಂದು ಜೋಳ ಕೇಳಿದ್ರೆ ₹20 ₹30 ಅಂತಾರೆ. ಇಲ್ಲಿ ತೊಗೊಂಡು ತಿನ್ನೋಣ, ಒಂದು ಜೋಳ ಕಿತ್ಕೊಂಡು ತಿನ್ನೋಣ ಅಂದ್ರೇ ಬೇಡಪ್ಪ ಅನಿಸ್ತಾ ಇರುತ್ತೆ. 2-3 ದಿನಕ್ಕೆ ಬೋರ್ ಆಗಿಬಿಟ್ಟಿರುತ್ತೆ, ಅಷ್ಟು ಜೋಳ ಬೆಳೀತಾರೆ ನಮ್ಮ ಕಡೆ. ಹಾಗೆ ಮಾತಾಡ್ತಾ ಹೊರಡ್ತಾ ಇದ್ದೀವಿ. ನಾನು ಹಂಗೆ ನಮ್ಮ ಮನೆಯವ್ರನ್ನ ಕೇಳಿದೆ, ಇನ್ನೆಷ್ಟು ದೂರ ಅಂತೇಳಿ. ಏನಿಲ್ಲ, ಒಂದು 2 ಕಿಲೋಮೀಟರ್ ಅಷ್ಟೇ ಬಾ ಅಂತ ಹೇಳಿದ್ರು. ಹಾಗೆ ಮತ್ತೆ ವೀಡಿಯೋ ಮಾಡ್ತಾ ಇರಬೇಕಾದ್ರೆ, ವಿಡಿಯೋ ನಿನ್ನನ್ನೇ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂತ ಇದ್ರು. ಸರಿ ಆಯ್ತು ನಡಿಯಪ್ಪ, ನಿನ್ನ ವೀಡಿಯೋಸೇ ತೋರಿಸ್ತೀನಿ, ನನ್ನ ವೀಡಿಯೋ ಏನು ಬೇಡ ಅಂತೇಳಿ ಹಾಗೆ ಹೊರಟಿದ್ದೀವಿ. ನೋಡೋಣ. ಅದು ಬೇರೆ ಹೋಗ್ತಾ ಇದ್ವಿ ನೋಡಿ, ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಮುಂದೆಗಡೆ ಅವ್ರು ನೆಂದೋಗ್ತಾ ಇದ್ರು. ಏನಂತ ಗೊತ್ತಿಲ್ಲ, ಯಾವಾಗಲೂ ಅಂದರೆ ಸ್ವಲ್ಪ ಹೊತ್ತು ಮಳೆ ಇರುತ್ತೆ, ಸ್ವಲ್ಪ ಹೊತ್ತು ಮಳೆ ಇರಲ್ಲ. ಇವಾಗಲೂ ಇನ್ನೂ ಮಳೆ ನಿಂತಿಲ್ಲ ಈ ಕಡೆ. ನಾವು ಮಳೆ ಇಲ್ಲ ಅಂತೇಳಿ, ಮಳೆ ಊರಲ್ಲಿ ಇದೆ ಅಂತ ಗೊತ್ತಿದ್ರೆ ನಾವು ಕಾರಲ್ಲೇ ಬರ್ಬೋದಾಗಿತ್ತು. ಊರಲ್ಲಿ ಬಿಸಿಲಿತ್ತು, ಮಳೆ ಇರಲಿಲ್ಲ. ಸೊ ಹಂಗಾಗಿ ಸರಿ ಬೈಕಲ್ಲೇ ಹೋಗಿ ಬಂದ್ಬಿಡೋಣ ಅಂತ ಬಂದ್ವಿ. ನೋಡಿ, ದೇವಸ್ಥಾನ ಹತ್ರ ಬಂದ್ವಿ. ಸುತ್ತ ಕಾಡಿದೆ, ಸೆಂಟ್ರಲ್ ಮಾತ್ರ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ ಇದು. ನಮ್ಮ ಯಜಮಾನ್ರವರು ಮನೆ ದೇವರಂತೆ, ಹೆಬ್ಬಾಲಮ್ಮ ಅಂತ ಹೆಸರು. ಸೊ ನಾವು ಬಂದ್ವಿ, ಯಾರೋ ಒಂದಿಬ್ಬರು ಪೂಜೆ ಮಾಡಿಸ್ತಾ ಇದ್ರು. ಅದಾದಮೇಲೆ ನಾವು ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತೇಳಿ ನಾನಲ್ಲಿ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಯಾಕಂದರೆ ನನಗೆ ಅತಿಯಾಗಿ ದೇವಸ್ಥಾನಕ್ಕೆ ಹೋದಾಗ ಫೋನ್ ಇಟ್ಕೊಂಡು, ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಷ್ಟು ನನಗೆ ಪೇಷನ್ಸ್ ಇಲ್ಲ. ಯಾಕಂದರೆ ನನಗೆ ಜಾಸ್ತಿ ದೇವ್ರಿಗೆ ಕೈ ಮುಗಿಬೇಕು, ಪೂಜೆ ಮಾಡಬೇಕು ಅನ್ನೋದೇ ಮೈಂಡಲ್ಲಿರುತ್ತೆ. ಹಂಗಾಗಿ ಜಾಸ್ತಿ ದೇವಸ್ಥಾನದಲ್ಲಿ ಮೊಬೈಲ್ ಯೂಸ್ ಮಾಡೋದು ಬೇಡ ಅಂತ ಲಾಸ್ಟ್ ಒಂದೇ ಒಂದು ಕ್ಲಿಪ್ ಮಾತ್ರ ತೊಗೊಂಡೆ. ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾನು ಪೂಜೆ ಗೀಜೆದಂತ ವೀಡಿಯೋ ಮಾಡಿಲ್ಲ, ನನಗೆ ಯಾಕೋ ಅಷ್ಟು ಇನ್ನೂ ಇದನ್ಸಿಲ್ಲ. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿರೋದು. ಭಕ್ತಿಯಿಂದ ದೇವ್ರನ್ನ ಕೇಳೋಣ ಅನ್ನೋ ಒಂದೇ ಉದ್ದೇಶದಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ಹೋದರೆ ಮಾಡ್ತೀನಿ. ಅಲ್ಲಿಂದ ಹೊರಟ್ವಿ. ಯಾಕೋ ಗೊತ್ತಿಲ್ಲ, ಸುತ್ತ ಮಳೆ ಬರೋ ರೀತಿನಲ್ಲಿದೆ. ನೋಡೋಣ, ಎಲ್ಲಿ ಮಳೆ ಸಿಗಾಕೋತಿಗೋ ಗೊತ್ತಿಲ್ಲ. ಮತ್ತೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ನಾನು ವೇಲ್ ತೆಗ್ದು ತಲೆ ಮೇಲೆ ಹಾಕ್ಕೊಂಡು ಹೊರಟೆ. ನಮ್ಮ ಯಜಮಾನ್ರು ಫುಲ್ ನೆನೀತಾ ಇದ್ದಾರೆ. ಅದಕ್ಕೆ ನೀನು ವೇಲ್ ಹಾಕ್ಕೊಂಡಿದ್ಯಾ, ನನ್ನ ನೆನ್ತಾ ಇದೆಯಾ ಅಂತ ಬೈಕೊಂಡು ಹೋಗ್ತಿದ್ಯಾ, ಹಂಗೆ ಹಿಂಗೆ ಅಂತೇಳಿ ಅವ್ರನ್ನ ರೇಗಿಸ್ತಾ ಹಿಂದೆಗಡೆ ಕುತ್ಕೊಂಡು ನಾನು ಮಾತ್ರ ಸ್ಮೈಲ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ನಾನು ನೆನೀತಾ ಇರಲಿಲ್ಲ, ಅವ್ರ ಮುಂದೆ ನೆನೀತಾ ಇದ್ರು. ಸೊ ಅಲ್ಲಿ ಎಲ್ಲೂ ನಿಲ್ಲೋಣ ಅಂದರೆ ಮನೆಗಿನೇ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಎಲ್ಲಾದರೂ ಟ್ರೈ ಮಾಡೋಣ, ನಿಲ್ಲೋಣ ಮುಂದೆ ಮರದ ಹತ್ರ ಅಂತೇಳಿ ಹೋಗ್ತಾ ಇದ್ವಿ. ನೋಡಿ, ಇಲ್ಲೊಂದು ಮರ ಸಿಕ್ತು, ನಿಂತ್ಕೊಂಡಿದ್ದೀವಿ. ಆದರೂ ಮರದ್ದು ಸ್ವಲ್ಪ ಹನಿ ಬೀಳ್ತಾ ಇದೆ. ಅದಕ್ಕೆ ನಮ್ಮ ಮನೆಯವ್ರು ಪರವಾಗಿಲ್ಲ, ಮುಂದೆ ಎಲ್ಲೂ ಮಳೆ ಇಲ್ಲ, ಹೊರಡೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ, ಮತ್ತೆ ಮಳೆ ಜಾಸ್ತಿನೇ ಇದೆ. ನನಗೆ ಆಗ್ತಿಲ್ಲ ಕೂಡಲಿಕ್ಕೆ, ತುಂಬ ಚಳಿ ಆಗ್ತಾಯಿದೆ. ಸ್ವೆಟರ್ ತಗೋ ಅಂತ ಹೇಳಿದ್ರು, ಬಿಸಿಲು ಬೇಡ ಅಂತೇಳಿ ನಾನೇ ಬಿಲ್ಡಪ್ ಕೊಟ್ಕೊಂಡು ಬಂದೆ. ಬಟ್ ಛತ್ರಿ ಆಲ್ಮೋಸ್ಟ್ ಇಟ್ಕೊತಾ ಇದ್ದೆ, ಏನಂತ ಗೊತ್ತಿಲ್ಲ, ಇವತ್ತು ಛತ್ರಿ ತಂದಿಲ್ಲ. ಸೊ ಹಂಗಾಗಿ ಮತ್ತೆ ಒಂದು ಮರ ಸಿಕ್ಕಿದೆ, ಅಲ್ಲಿ ನಿಂತ್ಕೊಂಡು ಮಳೆ ಯಾವಾಗ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ದೀವಿ. ನೋಡೋಣ, ಮಳೆ ನಿಂತರೆ ಸ್ವಲ್ಪ ಹೋಗೋಣ ಅಂತ. ಆದರೂ ನೋಡೋಣ, ಮುಂದೆ ಇಲ್ಲಾಂದರೆ ಸ್ವಲ್ಪ ಮಳೆ ಕಮ್ಮಿ ಆಗ್ಬೋದೇನೋ ಅಂತ ಹೊರಡ್ತಾ ಇದ್ದೀವಿ. ಮಳೆ ಕಮ್ಮಿ ಆಗ್ತಲ್ಲ, ತುಂಬ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಎಲ್ಲೂ ಮನೆಯೆಲ್ಲ ನಿಲ್ಲಿ ಕೂಡ. ನೋಡೋಣ, ಹೋಗೋದಾ ಅಥವಾ ಹೊರಡೋದಾ ಅಂತೇಳಿ ಹೊರಡ್ತಾ ಇದ್ದೀವಿ. ಮುಂದೆ ಅಂತ ಅವ್ರು ಫುಲ್ ನೆಂದು ಹೋಗ್ಬಿಟ್ಟಿದ್ದಾರೆ, ಆಗ್ತಿಲ್ಲ. ಮುಂದೆಗಡೆ ಒಂದು ಮರ ಇದೆ, ಅಲ್ಲಾದರೂ ನಿಂತ್ಕೊಳ್ಳೋಣ ಅಂತೇಳಿ ಇಲ್ಲಿ ನಿಂತಿದ್ದೀವಿ. ಬಟ್ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ, ಬಾಯ್.